ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಅಕೌಂಟ್ ನೇಮ್ ಬಂದು ಬಿ ವೀರರಾಘವಲು. ಇವತ್ತಿನ ಎಪಿಸೋಡು 22ನೇ ಎಪಿಸೋಡು. ಹೊಸ ವರ್ಷದ 2026ನೇ HP ವರ್ಷಕ್ಕೆ ಎಲ್ಲರಿಗೂ, ಕನ್ನಡ ಬಾಂಧವರಿಗೂ ಹಾಗೂ ಎಲ್ಲರಿಗೂ ಶುಭಾಕಾಂಕ್ಷಲು ತಿಳಿಸುತ್ತಾ ಈ ಒಂದು ಪ್ರವಚನವನ್ನು ಶ್ರೀಮದ್ ವಿರಾಟ್ ಪೋತ್ಲೂರಿ ವೀರಬ್ರಹ್ಮೇಂದ್ರ ಸ್ವಾಮಿ ಬೋಧೆಯನ್ನು ಇವತ್ತು ನಾನು ಮಂತ್ರಗೋಪ್ಯವನ್ನು ವಿವರಿಸುತ್ತೀನಿ. ಓಂ ನಮಃ ಶಿವಾಯ ದಂ ರಾಮ್. ಹರಿ ಓಂ ಶಿವ ಓಂ ಗುರು ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಮೊಟ್ಟ ಮೊದಲಿಗೆ ನನ್ನ ತಾಯಿಯಾದಂಥ ಬತ್ತಿನ ಚೆಲ್ಲಮ್ಮನವರ ಪಾದ ಪದ್ಮಗಳಿಗೆ ಒಂದು ಸುತ್ತ ಹಾಗೂ ನನ್ನ ತಂದೆಯಾದಂಥ ಬತ್ತಿನ ವೆಂಕಟಸುಬ್ಬಯ್ಯ ಸ್ವಾಮಿ ಪಾದ ಪದ್ಮಗಳಿಗೆ ಒಂದು ಸುತ್ತ ಹಾಗೂ ನನ್ನ ಗುರುಗಳಾದಂಥ ಬಾಗಲೂರು ಪುಟ್ಟಪ್ಪ ಸ್ವಾಮಿ ಪಾದ ಪದ್ಮಗಳಿಗೆ ಒಂದು ಸುತ್ತ, ಜಗದ್ಗುರು ಶ್ರೀಮದ್ ವಿರಾಟ್ ಪೋತ್ಲೂರಿ ವೀರಬ್ರಹ್ಮೇಂದ್ರ ಸ್ವಾಮಿ ಪಾದ ಪದ್ಮಗಳಿಗೆ ಒಂದು ಸುತ್ತ ಈ ಒಂದು ಬೋಧೆಯನ್ನು ವಿವರಿಸ್ತಾ ಇದ್ದೀನಿ. ಮಂತ್ರಗೋಪ್ಯ ಅಂದರೆ ಓಂ ನಮಃ ಶಿವಾಯ ಎಂಬುವ ಮಂತ್ರಕ್ಕೆ ಗೋಪ್ಯವು ಮಂತ್ರಾರ್ಥ ಮಂತ್ರಸಾರ ಎಲ್ಲ ಹೇಳಿದ್ದೀನಿ ಇದು ಮುಂಚೆ. ಇದು ಬಂದು ಮಂತ್ರಗೋಪ್ಯ. ಆ ಮಂತ್ರದಲ್ಲಿ ಅಡಗಿರುವಂಥ ಒಂದು ರಹಸ್ಯ ಏನಪ್ಪ ಅಂದರೆ, ಓಂಕಾರವೆಂಬುವ ಕಲೆಯಲ್ಲಿ ನಿಷ್ಕಲೆ ತಾನಾದ ಪರಬ್ರಹ್ಮ ಸ್ವರೂಪವು. ಅಂದರೆ ಓಂಕಾರ ಎಂಬುವ ಕಲೆಯಲ್ಲಿ ನಿಷ್ಕಲೆ ತಾನ ಪರಬ್ರಹ್ಮವು. ಇಲ್ಲಿ 3 ಸಬ್ಜೆಕ್ಟ್ ಬರುತ್ತೆ: ಓಂಕಾರ, ನಿಷ್ಕಲ, ತಾನಾದ ಪರಬ್ರಹ್ಮ ಸ್ವರೂಪವು. ಅಂದರೆ ಏನಪ್ಪ ಅಂದರೆ, ಇಲ್ಲಿ ಓಂಕಾರ ಎಂಬುದು ಪ್ರಣವನಾದ, ಅಲ್ಲಿಂದನೇ ಜಗತ್ತು ಹುಟ್ಟಿರೋದು. ಅಕಾರ ಉಕಾರ ಮಕಾರಗಳು, ಇದರಲ್ಲೇ ಜಗತ್ತು ಹುಟ್ಟಿರೋದು. ಆ ಓಂಕಾರ ಎಂಬುವ ಕಳೆಯಲ್ಲಿ, ಕಳೆ ಅಂದರೆ ಪಂಚಭೂತಗಳು. ನಮ್ಮ ಕಣ್ಣಿಗೆ ಏನೇನು ಕಾಣಿಸ್ತಾವೋ ಅವೆಲ್ಲ ಕಳೆನೇ. ಇದರಲ್ಲಿ ಎರಡು ಮಾತಿಲ್ಲ. ಆ ಕಳೆ ಎಂದರೆ ಪೃಥ್ವಿ, ಅಪೋ, ತೇಜೋ, ವಾಯು, ಆಕಾಶ. ಇಷ್ಟೇ ಇರೋದು. ಇದ್ರ ಮೇಲೆ ಇನ್ಯಾವುದಿಲ್ಲ ಜಗತ್ತಿನಲ್ಲಿ. ಚೆನ್ನಾಗಿ ಎಲ್ಲರೂ ಅರ್ಥ ಮಾಡ್ಕೋಬೇಕು. ಈ ಪಂಚಭೂತಗಳು ಭೂಮಿ, ನೀರು, ಬೆಂಕಿ, ಗಾಳಿ, ಆಕಾಶ. ಈ 5 ಪಂಚಭೂತಗಳಿಂದ ಜಗತ್ತು ಹುಟ್ಟಿರೋದು. ಜಗತ್ತೇನೋ ಹಂಗೆ ಐತೆ, ಅದೇನೋ ಹುಟ್ಟಲಿಲ್ಲ, ಸಾಯಲಿಲ್ಲ. ಈ ಪಂಚಭೂತಗಳಿಗೆ ಅವಕಾಶ ಕೊಟ್ಟಿದ್ದು ಅಚಲ. ಅದಕ್ಕೆ ಅಚಲೋ ಎಂ ಸನಾತನಃ ಅಚಲಮೇವ ಸತ್ಯಂ ಅಂತ ತೀರ್ಮಾನ ಮಾಡಿಬಿಟ್ರು ಹಿರಿಯರು. ನಮ್ಮ ಗುರು ಹಿರಿಯರು ಋಷಿಗಳು ಇವರೆಲ್ಲ.
ಆ ಅಚಲದಿಂದನೇ ಈ ಒಂದು ಜಗತ್ತು ಸೃಷ್ಟಿ ಆಗಿರೋದು. ಜಗತ್ತೆಲ್ಲ ಬಿದ್ದೋಗ್ಬಿಟ್ರೂ ಇರೋದು ಅದೊಂದೇ ಅಚಲ. ಅದನ್ನೇ ಓಂಕಾರವೆಂಬುವ ಕಳೆಯಲ್ಲಿ ನಿಷ್ಕಳಿತಾನಾದ ಪರಬ್ರಹ್ಮ ಸ್ವರೂಪವು. ಈ ಓಂಕಾರ ಎಂಬುವ ಕಳೆ, ಆ ಕಳೆ ಅಂದರೆ ನಮ್ಮ ಕಣ್ಣಿಗೆ ಏನೇನು ಕಾಣಿಸ್ತಾವೋ ಅದು ಕಳೆ. ನಿಷ್ಕಳೆ ಅಂದರೆ ಅಲ್ಲಿ ಯಾವುದು ಇರಲ್ಲ. ಭೂಮಿ ಆಗಲಿ, ನೀರಾಗಲಿ, ಬೆಂಕಿ ಆಗಲಿ, ಗಾಳಿ ಆಗಲಿ, ಆಕಾಶ ಆಗಲಿ, ಈ ಪಂಚಭೂತಗಳು ಯಾವುವು ಇರಲ್ಲ. ಪರಬ್ರಹ್ಮ ಸ್ವರೂಪ, ನಿರಾಕಾರ ಸ್ವರೂಪ. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ಇಲ್ಲಿ ನಾನು. ಕೆಳಗಡೆ ಭೂಮಿ ಐತೆ, ಮೇಲ್ಗಡೆ ಆಕಾಶ ಐತೆ. ಸೊ ಈ ಎರಡು ಮಧ್ಯಭಾಗದಲ್ಲಿ ಏನೈತೆ? ಎಂಟಿ ಪ್ಲೇಸ್. ಜಗತ್ತೆಲ್ಲ ವ್ಯಾಪಿಸ್ಕೊಂಡೈತೆ. ಅದನ್ನೇ ಬಯಲು, ಬಟ್ಟ ಬಯಲು, ಅಚಲ. ಇದಕ್ಕೆ ಯಾರು ಹೆಸರಿಡೋಕ್ಕಾಗಲಿಲ್ಲ, ಇಡೋಕ್ಕೂ ಆಗಿಲ್ಲ. ಬಟ್ ಏನಂದರೆ ನಮಗೆ ಒಂದು ಐಡೆಂಟಿಫೈ ಬೇಕಾಗಿರೋದು. ಅದಕ್ಕೆ ಜಗದ್ಗುರು ಶ್ರೀ ಶ್ರೀ ವೇಮಣ್ಣ ಮಹಾಮುನಿಗಳು, ವೇಮಣ್ಣಾರ್ಯರು ಒಂದು ಪದ್ಯನ ಹೇಳಿಬಿಟ್ಟಿದ್ದಾರೆ. ಅಚಲ ತತ್ವಂಬನಗ ಅನುಭವ ಗಮ್ಯಂಬು చూచి చెప్పగరాదు సూక్ష్మంబదియు మదికందోచుగానే మర్మమెన్నగరాదు ವಿಶ್ವದಾಭಿರಾಮ ವಿನರವೇಮ. ಅಚಲ ಅಂದರೆ ನಿನ್ನ ಅನುಭವ ಗಮ್ಯ. ಅಂದರೆ ಗುರು ಶಿಷ್ಯರು ಮಧ್ಯದಲ್ಲಿ ಸಂಜ್ಞ ರೂಪಕವಾಗಿ ಗುರುಗಳು ಶಿಷ್ಯನಿಗೆ ತಿಳಿಸ್ತಾರೆ. ಆ ಸಂಜ್ಞಾ ಸ್ವರೂಪದಲ್ಲಿ ಒಂದೇ ಒಂದು ಕಣ್ಣು ರೆಪ್ಪ ಪಾಟು, ಅಂದರೆ ಕಣ್ಣು ಒಡೆದು ತೆಗೋಷ್ಟರೊಳಗೆ ತಿಳ್ಕೊಂಬಿಡ್ಬೇಕು ಈ ಬೋಧೆನ. ಅಂಥ ಒಂದು ಸೂಕ್ಷ್ಮವಾದದ್ದು ಈ ಒಂದು ಪರಿಪೂರ್ಣ. ಈ ಪರಿಪೂರ್ಣ ಅನ್ನೋದು ಅಂಥ ಒಂದು ಸೂಕ್ಷ್ಮ ಸ್ವರೂಪ. ಈ ಕಳೆಗೆ ಅತೀತವಾದದ್ದು ಏನಾಗುತ್ತಂದರೆ ಗುರು ಶಿಷ್ಯರು ಬೋಧನೆ ನಡೀತಾ ಇರ್ತದೆ. ನಾನು ಯಾವುದು, ನೀನು ಯಾವುದು, ತಾನು ಯಾವುದು. ಅದಕ್ಕೆ ನೀನೇ ನನಗೆ ನಾನೇ ನೀನಾಗೆ ತಾನೇ ತಾನೈ ಉನ್ನ ತಾವು ಜೂಪಿನ ನಿನ್ನೋ ಮರಚಿ ಉಂಡನೂರ. ಶ್ರೀ ಗುರು ನಿನ್ನೋ ಮರಚಿ ಉಂಡನೂರ. ಸದ್ಗುರು ನಿನ್ನೋ ಮರಚಿ ಉಂಡನೂರ. ಮಮ ಗುರು ನಿನ್ನೋ ಮರಚಿ ಉಂಡನೂರ. ನಮ್ಮ ಈ ಒಂದು ಜನ್ಮವನ್ನು ಪಾವನ ಮಾಡಿಸಿರೋಂಥ ಮಹಾತ್ಮರು ಆ ಗುರುಮೂರ್ತಿ ಸದ್ಗುರು ಬಾಗಲೂರು ಪುಟ್ಟಪ್ಪ ಸ್ವಾಮಿ. ನಾವೇನು ವೀರಬ್ರಹ್ಮೇಂದ್ರ ಸ್ವಾಮಿನ ನೋಡಿಲ್ಲ, ವೇಮನ ಸ್ವಾಮಿನ ನೋಡಿಲ್ಲ, ಕೈವಾರ ತಾತಯ್ಯನವ್ರು ನೋಡಿಲ್ಲ. ಆ ಒಂದು ಪರಂಪರೆಯಿಂದ ಯಾರ್ಯಾರು ಬರ್ತಾಯಿದ್ದಾರೋ ನಮ್ಮ ಗುರುಗಳಾಗಿ ನಮಗೆ ದರ್ಶನ ಕೊಟ್ಟು ಈ ಒಂದು ಪರಮ ಪದವಿ ರಹಸ್ಯವನ್ನು ತಿಳಿಸಿದ್ದಾರೆ. ಸೊ ಆದ್ದರಿಂದ ಓಂಕಾರವೆಂಬುವ ಕಳೆಯಲ್ಲಿ ತಾನಾದ ಪರಬ್ರಹ್ಮ ಸ್ವರೂಪವು. ಇನ್ನೂ ಅರ್ಥ ಆಗಿಲ್ಲ ಅಂದರೆ ಇನ್ನೂ ಒಂದು ಸರ್ತಿ ಹೇಳ್ತೀನಿ. ಎಂಟಿ ಪ್ಲೇಸ್ ಏನಿದೆಯೋ ಭೂಮಿಗೆ ಆಕಾಶಕ್ಕೆ ಮಧ್ಯದಲ್ಲಿ
ಇರ್ತಕ್ಕಂಥದ್ದು ಸರ್ವ ಜಗತ್ತೆಲ್ಲ ವ್ಯಾಪಿಸ್ಕೊಂಡು ಬಿಟ್ಟೈತೆ. ಇನ್ನೊಂದು ವಿಷಯ ಹೇಳ್ತೀನಿ, ಗಾಳಿ ಇರೋ ಜಾಗದಲ್ಲಿ ತೋರಿಸ್ಬಿಡಿ, ಗಾಳಿ ಎಲ್ಲಿ ಇಲ್ವ? ಎಲ್ಲ ಜಾಗದಲ್ಲಿ ತಾನೆ, ಅದೇ ತಾನೇ ಪ್ರಣವ. ಆ ಪ್ರಣವ ಆಡೋದ್ರಿಂದ ತಾನೇ ನಾವೆಲ್ಲ ಕಾರ್ಯಕ್ರಮಗಳೆಲ್ಲ ಮಾಡ್ತಾಯಿದ್ವಿ. ಈ ಪ್ರಣವ ಯಾವಾಗ ಉಸಿರಾಟ ನಿಂತೋಗ್ಬಿಟ್ರೆ ನಮ್ಮನ್ನು ತಗೊಂಡೋಗ್ಬಿಟ್ಟು ಎಲ್ಲಾಗ್ತಾರೆ, ಸ್ಮಶಾನದಲ್ಲಿ ಮಣ್ಣು ಮಾಡೋದಾಗಲಿ, ಬೆಂಕಿಯಲ್ಲಿ ಇದು ಮಾಡೋದಾಗಲಿ, ದಹನ ಮಾಡೋದಾಗಲಿ, ಈ ಎರಡೇ ಮಾಡೋದು. ಅದಕ್ಕೆ ಮೇಲೆ ಏನು ಮಾಡೋಕ್ಕಾಗಲ್ಲ. ಸತ್ತದ ಮೇಲೆ ಯಾರು ನೀರಿನಲ್ಲಿ ಬಿಸಾಕಲ್ಲ, ಸ್ವಲ್ಪ ಹೊತ್ತಾದ್ರೂ ಅಲ್ಲೇ ಸುಡ್ತಾರೆ. ಆದ್ದರಿಂದ ಇದೇನಾಗಿದೆ ಅಂದರೆ, ಈ ಒಂದು ಓಂಕಾರವೆಂಬುವ ಕಳೆಯಲ್ಲಿ ನಿಷ್ಕಳೆ ತಾನಾದ ಪರಬ್ರಹ್ಮ ಸ್ವರೂಪವು ಯಾವಾಗ ಈ ಗುರು ಶಿಷ್ಯರು ಬೋಧನೆ ನಡೀತಾ ಇರ್ತದೆ, ಆವಾಗ ಶಿಷ್ಯನ ಕಣ್ಣಿಗೆ ಇವನು ಶಿಷ್ಯ, ಇವರು ಗುರು. ಶಿಷ್ಯನ ಕಣ್ಣಿಗೆ ಗುರು ಕಾಣಲ್ಲ, ಕ್ಷಣದ ಕಾಲದಲ್ಲಿ ಮಾಯ ಆಗ್ಬಿಡ್ತಾರೆ. ಗುರುಗಷ್ಟೇ, ಶಿಷ್ಯನ ಯಾವಾಗಲೂ ಕಾಣಲ್ಲ, ಬಯಲಾಗಿರ್ತಾರೆ ಅವರು. ಆದ್ದರಿಂದ ಯಾವಾಗ ಈ ಕಳೆ, ಈ ಶರೀರ ಇದೆಯಲ್ಲ ಅದೂ ಕಳೆನೇ. ಆ ಕಳೆ ಯಾವಾಗ ಕಾಣದೆ ಹೋಗ್ಬಿಡುತ್ತೋ ಅಲ್ಲಿ ಅದು ನಿಷ್ಕಳೆ. ಅದನ್ನೇ ನಿಷ್ಕಲೆ ಅನ್ನೋದು. ಅಂಥ ಒಂದು ಪರಬ್ರಹ್ಮ ಸ್ವರೂಪವು ಇನ್ನೇನು ಬೇರೆ ಯಾವುದಿಲ್ಲ ಇಲ್ಲೇ. ಅಂಥ ಒಂದು ಪರಬ್ರಹ್ಮ ಸ್ವರೂಪವನ್ನು ಶ್ರೀಮದ್ ವಿರಾಟ್ ಪೋಸ್ತಲೋರೆ ವೀರಬ್ರಹ್ಮೇಂದ್ರ ಸ್ವಾಮಿ ಆರ್ಯ ಪರಂಪರೆಯಿಂದ ಬರತಕ್ಕಂಥದ್ದು. ಸಿದ್ದಯ್ಯ ಸ್ವಾಮಿಗೆ ಬೋಧಿಸಿದಂಥ ಒಂದು ಅಷ್ಟಾಕ್ಷರಿ ಮಹಾಮಂತ್ರವು ನಾನು ನಂಬಿ ಜನ್ಮರಾಹಿತ್ಯ ಆದನು. ನನಗೆ ಸುಖ ಇಲ್ಲ, ದುಃಖ ಇಲ್ಲ, ಕಾರ್ಯಕಾರಣಗಳಿಗೆ ನಾನು ಕರ್ತನಲ್ಲ, ಕಾರ್ಯವೋ ಕಾರಣವೋ ಈ ಎರಡಿಗೂ ನಾವು ಯಾರಿಗೂ ಕರ್ತನಲ್ಲ. ನಡೆಯೋದೊಂದು ಇರುತ್ತೆ, ನಾವು ನಡೆಸ್ಬೇಕಂದ್ರೆ ನಡೆಯುತ್ತೆ, ನಡೆಸ್ಬಾರ್ದಂದ್ರೆ ನಡೆಯಲ್ಲ. ಅದು ತಾನಾಗಿರುತ್ತೆ. ಅದೇ ಪರಬ್ರಹ್ಮ ಸ್ವರೂಪವು. ತನ್ನ ಇಷ್ಟದಂತೆಯೇ ನಡೆಯೋದು. ನಾನು ನೀನು ಕೇಳ್ದಂಗೆ ಅದು ಆಗಲ್ಲ. ಅದು ತನ್ನ ಸ್ವರೂಪದಲ್ಲಿ ಇದೆ. ಸೊ ಆದ್ದರಿಂದ ಏನಾಗತ್ತೆ ಅಂದರೆ, ನನಗೆ ಸುಖ ಇಲ್ಲ, ದುಃಖ ಇಲ್ಲ, ಸರ್ವ ಪರಿಪೂರ್ಣನು ನಾನಾದೆನು. ಇದೇ ಸತ್ಯ 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 ಅಂತ 3 ಸತಿ ಆ ಸಿದ್ದಯ್ಯ ಸ್ವಾಮಿ ವೀರಬ್ರಹ್ಮೇಂದ್ರ ಸ್ವಾಮಿ ಪಾದ ಪದ್ಮಂಗಳಿಗೆ ಸಾಷ್ಟಾಂಗವಾಗಿ ನಮಸ್ಕಾರ ಮಾಡಿ ತಿಳ್ಕೊತಾರೆ ಅವರು. ಇದಕ್ಕೆ ಮೇಲೆ ಬೋಧೆ ಎಲ್ಲೂ ಇಲ್ಲ ಜಗತ್ನಾಗ. ಇದೆ ಲಾಸ್ಟು ಫೈನಲ್ ಬೋಧೆ. ಇದು ಲಾಸ್ಟು ಫೈನಲ್ ಖಂಡಿತವಾಗಿ ಇರ್ತಕ್ಕಂಥದ್ದು ಆ ಅಚಲ.
ಬಯಲು, ಬಟಬಯಲು, ಪರಿಪೂರ್ಣ, ಎಷ್ಟೆಷ್ಟೋ ಥರ ನಾವು ಹೇಳ್ಕೋಬೋದು. ಅದಕ್ಕೆ ಹೆಸರಿಲ್ಲ. ಅದಕ್ಕೆ ಇನ್ನೊಂದು ಮಾತು ಹೇಳ್ತೀನಿ. ఏమియో కాననదాన్ని ఎరుగుట సౌఖ్యంబు సాము నేర్చినట్లు సాధ్యపరిచి నియమ నిష్టలు వదిలి నిర్గుణం ಬಂದರ ವಿಶ್ವದಾಭಿರಾಮ ವಿನರವೇಮ. ಅದು ಏನೂ ಆಗಲ್ಲ, ಅಂಥದ್ದು ಅಲ್ಲ ಅದು. ಅದನ್ನು ಹಿಂಗೆ ಈ ಥರ ಇದೆ, ಆ ಥರ ಇದೆ ಅಂತ ನಾವು ಕಲ್ಪನೆ ಮಾಡೋಕ್ಕೂ ಆಗಲ್ಲ, ಯಾರಿಂದ ಆಗೋದಲ್ಲ. ಆ ಒಂದು ಪರಬ್ರಹ್ಮ ಸ್ವರೂಪವು. ಅಂಥದ್ದನ್ನು ನಾವು ಆ ಸದ್ಗುರು ಮುಖಾಂತರವಾಗಿ ನಾವು ತಿಳ್ಕೊಂಡು ಈ ಜನ್ಮವನ್ನು ಪಾವನ ಮಾಡ್ಕೋಬೇಕು. ಇಲ್ಲಾಂದರೆ ಈ ಜನ್ಮ ಎತ್ತಿ ಪ್ರಯೋಜನ ಇಲ್ಲ. ತಾತಯ್ಯನವರು ಹೇಳ್ತಾರೆ, ಕೈವಾರ ತಾತಯ್ಯನವರು, దేవుడు తనలో దండిగయుండుట తెలియని మానవ పశువులకు తత్వము తెలియదు, సంశయముడగదు, రాకలు పోಕಲು ತಗುಲವುನು. ಹೇಳ್ಬೇಕಾದ್ರೆ ಬೇಕಾಷ್ಟೈತೆ ತತ್ವಗಳು ಮಹಾತ್ಮರು ಬರೆದಿದ್ರು ಅಂತ, ಅವರು ಸ್ವಂತ ಅನುಭವ. ಅಪ್ಪ, ದೇವ್ರನ್ನ ನೀನು ಎಲ್ಲೂ ಹುಡುಕ್ಬೇಡು, ನಿನ್ನೊಳಗೆ ಅಡುಕೊಂಡಿದ್ದಾನೆ. ಸೂಕ್ಷ್ಮದಲ್ಲಿ ಅತಿ ಸೂಕ್ಷ್ಮವಾಗಿ, ಅಣುವಿನಲ್ಲಿ ಪರಮಾಣುವಾಗಿ ಇದ್ದುಕೊಂಡು ನಿನ್ನ ಸಹಸ್ರಾರ ಚಕ್ರದಲ್ಲಿ ಕೋಟೆ ಸೂರ್ಯ ಪ್ರಕಾಶನಾಗಿ ಬೆಳಗ್ತಾ ಇದ್ದಾನಪ್ಪ. ಅಲ್ಲಿಂದನೇ ನಾದ, ಬಿಂದು, ಕಳೆ ಮೂರು ಪ್ರಸಾರ ಆಗ್ತಾ ಇರೋದು. ನಾದ ಬರಬೇಕಾದ್ರೆ ಅಲ್ಲಿಂದಾನೆ, ಕಳೆ ಬರಬೇಕಾದ್ರೆ ಕಣ್ಣಿಂದ ನೋಡಬೇಕು. ಆ ಬಿಂದು ಅನ್ನೋದು ಯಾವಾಗಲೂ ಪ್ರಣವನಾದ ಆಗ್ತಾ ಇರುತ್ತೆ. ಅಂಥದ್ದನ್ನು ನಮ್ಮೊಳಗಡೆ ಇದಾನಪ್ಪ ದೇವರು, ತಿಳ್ಕೊಳ್ರಿ. ಒಳ್ಳೆ ಗುರುಗಳನ್ನ ಆಶ್ರಯಿಸಿ ನಿಮ್ಮ ಜನ್ಮರಹತ್ಯ ಪಡ್ಕೊಳ್ಳಿ. ಇದು ಫೈನಲ್. ಇಲ್ಲಿಂದ ನಾವೇನಾದರೂ ತಪ್ಪಿಸ್ಕೊಂಡು ಹೋಗ್ಬಿಟ್ಟಿವಿ ಅಂದರೆ ಮತ್ತೆ ನಾವು 84 ಲಕ್ಷ ಜೀವರಾಶಿಗಳಿಂದ ಬರಬೇಕಾಗತ್ತೆ. ಇವಾಗ ಟಾಪಿಗೆ ಬಂದಿದ್ವಿ, ಇಲ್ಲಿಂದ ಬಿದ್ದೋಗ್ಬಿಟ್ರೆ ಮತ್ತೆ ತಳದಿಂದ ಬರಬೇಕು. ನಾಯಾಗೋ, ಹಂದಿಯಾಗೋ, ಹಾವಾಗೋ, ಇರುವೆಯಾಗೋ. ಭೂಗರ್ಭದಲ್ಲಿ ಎಷ್ಟೋ ಪ್ರಾಣಿಗಳೈತೆ, ನೀರಿನೊಳಗೆ ಎಷ್ಟೋ ಪ್ರಾಣಿಗಳೈತೆ. ಗಾಳಿ, ಆಕಾಶದಲ್ಲಿ ಹಾರಾಡುವಂಥ ಹಕ್ಕಿಗಳು, ಭೂಚರದಲ್ಲಿ ಮೇಲೆ ಎಷ್ಟೋ ಪ್ರಾಣಿಗಳೈತೆ. ಒಟ್ಟಾರೆ ಟೋಟಲಲ್ಲಿ 84 ಲಕ್ಷ ಜೀವರಾಶಿಗಳೈತೆ. ಇವನ್ನೆಲ್ಲ ಪೋಷಿಸ್ತಾ ಇರೋದು ಆ ಸದ್ಗುರು ಮೂರ್ತಿನೇ, ಪರಮಾತ್ಮನೇ. ಯಾವ್ಯಾವ ಪ್ರಾಣಿಗೇನೋ ಏನೋ ಉಪವಾಸ ಇಟ್ಟಿಲ್ಲ, ಆ ಒಂದು ಟೈಮ್ಗೆ ನಡೆದೋಗ್ತಾ ಇರ್ತದೆ. ನಾವೊಂದು ಕುಟುಂಬದಲ್ಲಿ ಇದ್ದುಕೊಂಡು ಒಂದು ಹೆಂಡ್ತಿಗೆ ಮಕ್ಕಳಿಗೆ ಜವಾಬು ಹೇಳೋಕ್ಕಾಗಲ್ಲ. ಅವ್ರು ತಂದಾಕೋದಕ್ಕೆ ಆಗೋದಿಲ್ಲ. ಒಂದಿದ್ರೆ ಒಂದಿರಲ್ಲ. ಅವ್ರ ಹತ್ರ ಉಗಿಸ್ಕೋಬೇಕು ನಾವು. ಹಿಂಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ್ರಿ. ಅಂಥದ್ದು ಈ ಚರಾಚರ ಸೃಷ್ಟಿಯಲ್ಲಿ ಅತಲ ವಿತಲ ತಳ 14 ಲೋಕಗಳೈತೆ. ಈ 14 ಲೋಕದಲ್ಲಿನೂ 84 ಲಕ್ಷ ಜೀವರಾಶಿಗಳಿಗೆ ಆ ಉಸಿರಾಟ ಕೊಡೋದಾಗಲಿ, ಪ್ರಾಣ, ಆಹಾರ, ಆ ಹೊತ್ತಿನಿಗೆ ಆ ಟೈಮ್ಗೆ ಆಹಾರ ಕೊಡೋದಾಗಲಿ, ಏನು ತಮಾಷೆನ. ಇನ್ನೊಂದು ಮಾತು ಹೇಳ್ತೀನಿ,
ಕಾಡಲ್ಲಿ ಎಷ್ಟೋ ಮರ ಗಿಡಗಳೆಲ್ಲ ಐತೆ. ಅದಕ್ಕೆಲ್ಲ ಯಾರು ನೀರು ಹಾಕಿ ಬೆಳೆಸೋರು ಚೆನ್ನಾಗಿ ಯೋಚನೆ ಮಾಡಿ. ನಾವು ಅಷ್ಟು ಹೊಟ್ಟೆಗೆ ಅಷ್ಟು ಆಹಾರಕ್ಕೆ ಎಷ್ಟೋ ಥರ ಮೋಸ ಮಾಡೋದಾಗಲಿ, ಸುಳ್ಳು ಹೇಳೋದಾಗಲಿ, ಕೊಲೆ ಮಾಡೋದಾಗಲಿ ಎಷ್ಟೆಷ್ಟು ಮಾಡ್ತೀವಿ. ಮಾಡಬಾರ್ದಂಥ ಕೆಲಸಗಳೆಲ್ಲ ಮಾಡ್ತೀವಿ. ಇವೆಲ್ಲ ನಮಗೆ ರಿಸರ್ವೇಷನ್. ನೆಕ್ಸ್ಟ್ ಇನ್ನೊಂದು ಜನ್ಮಕ್ಕೆ ನಾವು ಏನು ಮಾಡ್ಕೊಳ್ತೀವೋ ಒಳ್ಳೆಯದಾದರೆ ಒಳ್ಳೆಯದೇ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದೇ. ನಾವು ಕೆಟ್ಟದ್ದು ಮಾಡಿಬಿಟ್ಟು ಒಳ್ಳೇದು ಬೇಕಂದ್ರೆ ಎಲ್ಲಿಂದ ಬರ್ತದೆ? ಬರಲ್ಲ. ಆದರೆ ನಾವು ಹಿಂದಿನ ಜನ್ಮದಲ್ಲಿ ಏನು ಮಾಡಿದ್ವೋ ನಮಗೆ ಗೊತ್ತಿಲ್ಲ. ಬಟ್ ಈ ಜನ್ಮದಲ್ಲಿ ನಾವು ಹುಟ್ಟಿದಾಗಿಂದ ನಾವು ಏನು ಮಾಡಿದ್ವಿ, ಎಲ್ಲಿ ಮಿಸ್ಟೇಕ್ ಆಗಿದೆ ಅಲ್ಲಿಂದ ಆದರೂ ಸರಿಪಡಿಸ್ಕೊಂಬರ್ಬೇಕು. ಸರಿಪಡಿಸ್ಕೊಂಡು ನಾವು ಸಾಯೋ ತನಕ ಆ ಪರಮಾತ್ಮನ ಧ್ಯಾನದಲ್ಲೇ ಇರಬೇಕು. ಯಾವಾಗಲೂ ನಾವು ಕೆಲಸ ಮಾಡುವಾಗಲಿ, ನಡೆಯೋಕ್ಕಾಗಲಿ, ನಿದ್ದೆ ಮಾಡೋ ಟೈಮ್ನಲ್ಲಾಗಲಿ ಕ್ಷಣ ಕ್ಷಣವೂ ನಾವು ಆ ಭಗವಂತ ನಮಗೆ ಈ ಒಂದು ಪ್ರಾಣ ಕೊಟ್ಟವನೇ, ಶರೀರ ಕೊಟ್ಟವನೇ, ತಿಳ್ಕೊಳ್ಳೋಂಥ ಜ್ಞಾನ ಕೊಟ್ಟವನೇ. ಈ ಒಂದು ಮಾತನಾಡೋ ಅಂಥ ಶಕ್ತಿ ಯಾವ ಗೊಂಬುಗಳಿಲ್ಲ, ದೇವರಿಗೂ ಇಲ್ಲ. ಚಾಲೆಂಜ್ ಮಾಡ್ತೀನಿ ಬೇಕಾದರೆ. ನಾವು ದೇವಸ್ಥಾನದಲ್ಲಿ ಯಾವುದೋ ಒಂದು ದೇವರು ನಾವು ಸ್ಥಾಪನೆ ಮಾಡ್ಕೊಳ್ತೀವಿ. ಆ ದೇವರನ್ನು ನಮ್ಮನ್ನು ಮಾತಾಡಿಸ್ತಾನ? ಏನೂ ಮಾತಾಡಿಸಲ್ಲ. ಅದೊಂದು ಕಲ್ಪನೆ, ಅದು ನಮ್ಮನ್ನು ಕಾಪಾಡುತ್ತೆ ಅಂತ ನಾವು ಭ್ರಮೆ ಪಡ್ತೀವಿ. ಯಾರಿಗೂ ಕಾಪಾಡ್ಕೊಳ್ಳಲ್ಲ. ಇವಾಗ ತಿರುಪತಿ ತಿಮ್ಮಪ್ಪನವನೇ, ಅಲ್ಲಿ ಎಷ್ಟು ಕಳ್ಳತನ ಆಗ್ತಾಯಿದೆ, ಎಷ್ಟು ಮೋಸ ವಂಚನೆ ಆಗ್ತಾಯಿದೆ. ಸರಿ, ಆಯಪ್ಪನ ಒಡವೆಗಳು ಎಷ್ಟು ಕದೀತಾರೆ. ಆಯಪ್ಪನ ಒಡವೆಗಳು ಆಯಪ್ಪನೇ ಆಗಲ್ಲ. ಇನ್ನೇನು ನನ್ನ ಏನು ಕಾಪಾಡ್ತಾನೆ? ಯೋಚನೆ ಮಾಡಬೇಕು. ಹೋಗಿರಿ ಬರ್ರಿ, ನಾವೇನು ಬೇಡ ಅಂದಿಲ್ಲ. ಅಂದರೆ ನಿನ್ನ ಜನ್ಮ ರಹಸ್ಯವನ್ನು ತಿಳ್ಕೊಬೇಕಾದ್ರೆ ಅಂಥ ಅಚಲ ಪರಿಬ್ರಹ್ಮ ಸದ್ಗುರುಮೂರ್ತಿಯನ್ನು ಆಶ್ರಯಿಸಿ ಅವ್ರ ಹತ್ರ ನೀನು ಬೋಧೆ ತಿಳ್ಕೊಂಡ್ರೆ ಮಾತ್ರ ನಿನ್ನ ಜನ್ಮ ರಾಹಿತ್ಯ ಆಗುತ್ತೆ ಹೊರತು ಇಲ್ಲಾಂದರೆ ಆಗೋದೇ ಇಲ್ಲ. ನೋಡಿ, ನಾವು ಸುಮಾರು 1982 HP ಗುರುಬೋಧೆ ತೊಗೊಂಡಿದ್ದೀನಿ, ಉಪದೇಶ ತೊಗೊಂಡಿದ್ದೀನಿ. ಆವತ್ತಿಂದ ಇವತ್ತಿನವರೆಗೂ ನಮಗೆ ಅದೇ ಧ್ಯಾನ. ನನ್ನ ಹೆಂಡತಿ, ಮಕ್ಕಳು, ಬಂಧು ಬಳಗ, ಅಕ್ಕ, ತಮ್ಮ, ತಂಗಿ ಎಲ್ಲರೂ ಬೈತಾಯಿದ್ದಾರೆ ಇವತ್ತಿನವರೆಗೂ. ನೀನೇನಕ್ಕೆ ಮಠಗಳಿಗೆ ಹೋಗ್ತೀಯಾ? ಅಲ್ಲೇನೋ ಭಂಗಿ ಸೇತ್ತೀಯಾ, ಇಲ್ಲ ಹೆಂಡ ಕೊಡ್ತೀಯಾ, ಸೂಳೆತನ ಮಾಡ್ತೀಯಾ ಅಂತ ಒಂದೇ ಜಗಳ. ಅಂದರೆ ಅಂಥ ಹಲ್ಕ ಕೆಲಸ ಮಾಡೋದಕ್ಕೆ ಅಷ್ಟು ದೂರ ಹೋಗ್ಬೇಕಾ? ಯಾಕೆ ಇಲ್ಲೇ ಮಾಡೋಕ್ಕಾಗಲ್ಲ? ನಾವು ಜನಗಳಿಗೆ ಬುದ್ಧಿ ಇಲ್ಲ. ಇವನೆಲ್ಲಿ ನಮ್ಮನ್ನು ಬಿಟ್ಬಿಟ್ಟು ಹೋಗ್ಬಿಡ್ತಾನೋ ಅಂತ ಆ ಭಯದಿಂದ ಹಿಂಗೆ ಎದುರಿಸ್ತಾರೆ. ನಾನು ಯಾರಿಗೆಲ್ಲ ನನ್ನ ತಂದೆ ತಾಯಿ, ಅಣ್ಣ ತಮ್ಮಿದ್ರು, ಅಕ್ಕ ತಂಗಿದ್ರು, ಬಂಧು ಬಳಗ, ಸ್ನೇಹಿತರಿಗೆ ಯಾರಿಗೂ ಎದುರಿಲ್ಲ. ಯಾಕಂದರೆ ಸತ್ಯದಲ್ಲಿದ್ದೀನಿ, ನೇರವಾಗಿದ್ದೀನಿ. ನಾನೇನು ಬೇರೆಯವ್ರ ಥರ ಹಲ್ಕ ಕೆಲಸ ಮಾಡಿದರೆ ಭಯಪಡಬೇಕು. ಆ ಥರ ಮಾಡೋನಲ್ಲ. ಇವತ್ತಿಗೂ ಬೇಕಾದರೆ ವೀರರಾಘವಲು ಗುರುಗಳು ಹೆಂಗಪ್ಪ ಅಂತ ನನ್ನ ವಿಷಯ ಯಾರು ಬೇಕಾದ್ರೆ ಕೇಳ್ಕೊಳ್ರೆ.
ಎಲ್ಲರಿಗೂ ಗೊತ್ತು, ಬೆಂಗಳೂರಲ್ಲಿ ವೀರರಾಘವನವರು ಪುಟ್ಟಪ್ಪ ಸ್ವಾಮಿ ಶಿಷ್ಯರು, ಅವರೇ ಹೇಳ್ತಾರೆ, ನಾನು ಹೇಳೋದು ಬೇಕಾಗಿಲ್ಲ. ಆ ಥರ ನಾವು ಈ ಒಂದು ಆಧ್ಯಾತ್ಮಿಕ ವಿಷಯವನ್ನು ತಿಳ್ಕೊಂಡು ನಾವು ಸಾಧನೆ ಮಾಡಿ ಆ ಸಾಧನೆ ಎಲ್ಲರಿಗೂ ನಾವು ತಿಳಿಸ್ಬೇಕು. ಇವಾಗ ನಾನು ಯೂಟ್ಯೂಬ್ ಚಾನಲಿಂದ ಪ್ರವಚನ ಮಾಡಿ ಅಪ್ಲೋಡ್ ಮಾಡಿ ಎಲ್ಲರಿಗೂ ತಿಳಿಸ್ತಾ ಇದ್ದೀನಿ. ಏನಕ್ಕಂದರೆ ನಾನು ಇಲ್ಲಿ ಕೂತ್ಕೊಂಡ್ರೆ ಯಾರು ನನಗೇನೋ ಇದು ಕೊಡಲ್ಲ, ಊಟ ಕೊಡಲ್ಲ. ಆದ್ರೂ ನಾವು ಈ ಒಂದು ಬ್ರಹ್ಮವಿದ್ಯೆಯನ್ನು ತಿಳ್ಕೊಂಡಿದ್ವಿ. ಮನೆಗೆ ಹೋಗಿ ನಾನು ಬೋಧನೆ ಹೇಳೋಕ್ಕಾಗಲ್ಲ. ಆಗಿನ ಕಾಲದಲ್ಲಿ ನಮ್ಮ ಗುರುಗಳು ಈ ಯೂಟ್ಯೂಬ್ ಚಾನಲ್ಲು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್, ಆ್ಯಕ್ಚುಲಿ ಇದು ಮೊಬೈಲೇ ಇರಲಿಲ್ಲ ಆ ಕಾಲದಲ್ಲಿ. ಹೇಳೋಕ್ಕೋದ್ರೆ ಒಂದು ಟೆಲಿಫೋನ್ ಮಾತ್ರ ಇತ್ತು. ಅದು ಯಾರೋ ದೊಡ್ಡ ದೊಡ್ಡ ಶ್ರೀಮಂತರ ಮನೆಯಲ್ಲಿ ನಾವೇನಾದರೂ ಒಂದು ವಿಷಯ ತಿಳಿಸ್ಬೇಕಾದ್ರೆ